ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ 1 ಮೂವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ ಗಾಯ್ಸ್. ಈ ಕಾಂತಾರ ಚಾಪ್ಟರ್ 1 ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಕಾಂತಾರ ಚಾಪ್ಟರ್ 1 ಮೂವಿಯಲ್ಲಿ ರಿಷಬ್ ಶೆಟ್ಟಿ ಅವರಾಗಿರ್ಬೋದು ಮತ್ತು ಅಚ್ಯುತ್ ಕುಮಾರ್ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ರುಕ್ಮಿಣಿ ವಸಂತ್ ಅವರು ಕೂಡ ಈ ಮೂವಿಯಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಕಾಂತಾರ ಚಾಪ್ಟರ್ 1 ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 150 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 900 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಕಾಂತಾರ ಚಾಪ್ಟರ್ 1 ಮೂವಿಯ ಯಾವ ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಆಗಿದೆ ಅಂತಂದರೆ ಮೇಯ್ನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ತಮಿಳಿನಲ್ಲಿ ಬಿಡುಗಡೆ ಮಾಡಿದ್ದಾರೆ ಮತ್ತು ತೆಲುಗಲ್ಲಾಗಿರ್ಬೋದು, ಹಿಂದಿಯಲ್ಲಾಗಿರ್ಬೋದು ಮತ್ತು ಮಲಯಾಳಂನಲ್ಲಾಗಿರ್ಬೋದು ಎಲ್ಲ ಕಡೆ ಬಿಡುಗಡೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಕಾಂತಾರ ಚಾಪ್ಟರ್ 1 ಮೂವಿಯಲ್ಲಿ ಸ್ಟೋರಿ ಆಗಿರ್ಬೋದು ಮತ್ತು ಡೈಲಾಗ್ಗಳಾಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಈ ಕಾಂತಾರ ಚಾಪ್ಟರ್ 1 ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಅಲ್ಲಿ ಪಾರ್ಟ್ ಕಾಂತಾರ ಇರುತ್ತಲ್ಲ, ಅದರಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ರುಕ್ಮಿಣಿ ವಸಂತ್ ಅವರು ಹೀರೋ ಆಗಿರ್ತಾರೆ, ಹೀರೋಯಿನ್ ಆಗಿರ್ತಾರೆ. ಹೀರೋಯಿನ್ ಆದಾಗ ಏನಾಗುತ್ತೆ ಅಂತಾರೆ ಅಲ್ಲಿ ಕೂಡ ಅವರಿಬ್ಬರಿಗೂ ಅಂತಾರೆ ರಾಜಮನೆತನಕ್ಕೂ ರಾಜರಿಗೂ ಮತ್ತು ಇವ್ರಿಗೂ ಏನೂ ಕೂಡ ವ್ಯತ್ಯಾಸ ಇರೋದಿಲ್ಲ. ಇವ್ರೇನು ಮಾಡ್ತಿರ್ತಾರೆ ಅಂತಾರೆ ಮೆಣಸು ಜೀರಿಗೆ ಇರುತ್ತಲ್ಲ ಅದನ್ನು ಗಡಿ ಭಾಗದಲ್ಲಿ ಇರ್ತಿರ್ತಾರೆ. ಆ ಗಡಿ ಭಾಗದಲ್ಲಿ ಇಟ್ಟಿದಾಗ ಏನಾಗುತ್ತೆ ಅವ್ರು ಎತ್ಕೊಂಡೋಗಿ ಅಲ್ಲಿ ಕೂಡ ಮಾರ್ತಾ ಇರ್ತಾರೆ. ಆ ಮಾರ್ತಾ ಇದ್ದಾಗ ಏನಾಗುತ್ತೆ ರಿಷಬ್ ಶೆಟ್ಟಿ ಅವ್ರಿಗೆ ಗೊತ್ತಾಗಿ ಏನು ಮಾಡ್ತಾರೆ ಅಂತಂದರೆ ಇವರು ಕೂಡ ಊರೊಳಗೆ ಬರ್ತಾರೆ ಅಂತಾರೆ, ರಾಜನ ಊರೊಳಗೆ ಕೂಡ ಬರ್ತಾರೆ. ಊರೊಳಗೆ ಬಂದು ಅಲ್ಲಿ ಎಲ್ಲ ಕಡೆ ಕೂಡ ಜಗಳ ಆಡ್ತಾರೆ ಮತ್ತು ಎಲ್ಲರೂ ಕೂಡ ಹೋಗ್ತಾರೆ. ಮತ್ತು ಏನಾಗುತ್ತೆ ಅಂತಾರೆ ರುಕ್ಮಿಣಿ ವಸಂತ ಮತ್ತು ರಾಜ್ಬಿ ಶೆಟ್ಟಿ ಅವ್ರ ಕಡೆ ಏನಾಗುತ್ತೆ ರಿಷಬ್ ಶೆಟ್ಟಿ ಅವ್ರ ಕಡೆ ಒಂದು ಫ್ರೆಂಡ್ಸಿಂಗ್ ಆಗ್ಬಿಟ್ಟು ಏನು ಮಾಡ್ತಾರೆ ಇಬ್ಬರು ಕೂಡ ಒಂದು ಫ್ಯಾಮಿಲಿ ರೀತಿ ಇರ್ತಾರೆ ಅಂತ ನಾವು ಕೂಡ ಹೇಳ್ಬೋದು. ಇದ್ಬಿಟ್ಟು ಏನು ಮಾಡ್ತಾರೆ ಅಂತಾರೆ ಅವರಿಬ್ಬರಿಗೂ ಅಂತಾರೆ ಆ ರುಕ್ಮಿಣಿ ವಸಂತ ರಿಷಬ್ ಶೆಟ್ಟಿಗೆ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಏನಾಗುತ್ತೆ ಅಂತಾರೆ ಅಲ್ಲಿ ಟ್ವಿಸ್ಟನ್ನು ಕೂಡ ಕೊಡ್ತಾರೆ. ಅವರ ತಮ್ಮ ಅವರು ಒಂದು ಅವರ ಎಷ್ಟು ಕಾಂತಾರ ಇರುತ್ತಲ್ಲ, ಕಾಂತಾರ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನಕ್ಕೆ ಅಲ್ಲಿ ಗುರುಗಳಾದವರು ಹೋಗ್ತಾರೆ, ಅಲ್ಲಿ ಅವರ ತಮ್ಮ ಕೂಡ ಸುತ್ತೋಗ್ತಾರೆ. ಆ ಸುತ್ತೋಗ್ದಾಗ ಏನಾಗುತ್ತೆ ರಾಜ್ಬಿ ಶೆಟ್ಟಿ ಅವ್ರಿಗೆ ಗೊತ್ತಿರುತ್ತೆ ನನ್ನ ಮಗನ ಇವರೇ ಕೂಡ ಡೆತ್ ಮಾಡಿಸಿದ್ವಿ ಅಂತ ಕೂಡ. ಆಮೇಲೆ ಏನಾಗುತ್ತೆ ಅಲ್ಲಿ ಇಬ್ರಿಗೂ ಫೈಟಿಂಗ್ ಆಗಿರ್ಬೋದು ಮತ್ತು ಹಳೆ ಆಗ್ಬಿಟ್ಟು ಏನು ಮಾಡ್ತಾರೆ ಅಂತಾರೆ ಲಾಸ್ಟಲ್ಲಿ ಕೂಡ ರುಕ್ಮಿಣಿ ವಸಂತ್ ಅವರು ಕೂಡ ಮೋಸ ಮಾಡೋದು ತಕ್ಕಂಗೆ ಅಲ್ಲಿ ದೈವ ಬರುತ್ತೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಅಂತಾರೆ ಈ ಕಾಂತಾರ ಚಾಪ್ಟರ್ 1 ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು OTTಯಲ್ಲಿ ಕೂಡ ಇದೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.